ಆ ಕಡೆಗೆ ಪಾಕಿಸ್ತಾನ ನಾನೇನೋ ಕಡದ ಗುಡ್ಡೆ ಹಾಕಿಬಿಡ್ತೀನಿ ಅಂತ ಹೋಗ್ತಾ ಇತ್ತು. ಆದರೆ ಪಾಕಿಸ್ತಾನದ ಮೇಲೆ ಈಗ ಬಹುದೊಡ್ಡ ಆರೋಪಗಳು ಕೂಡ ಇವೆ. ಇರಾನ್ಗೆ ಫೈನಾನ್ಷಿಯಲ್ ಸಪೋರ್ಟ್ ಅನ್ನ ಬೇರೆ ರಾಷ್ಟ್ರಗಳ ಮೂಲಕವಾಗಿ ಮಾಡ್ತಾ ಇದೆ ಅಂತೇಳಿ. ಅದು ಡ್ಯಾಮೇಜ್ ಪಾಕಿಸ್ತಾನಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಆಗಬಹುದು ಎಲ್ಲ ಬೆಳವಣಿಗೆ ಮುಗಿದ ನಂತರ. ಯಾವುದೇ ಮಾತುಕತೆ ಯೋಜನೆ ಇಲ್ಲ ಅಂತಿದೆ. ಮೊದಲಿಂದಲೂ ಕೂಡ ಅಮೆರಿಕ ಕದನ ವಿರಾಮ ಉಲ್ಲಂಘಿಸುತ್ತಿದೆ. ನಾವು ಯುದ್ಧವನ್ನ ಬಯಸಲ್ಲ ಅಂತ ಇರಾನ್ನ ಅಧ್ಯಕ್ಷರು ಹೇಳ್ತಾ ಇದ್ದಾರೆ. ಅಮೆರಿಕ ಜೊತೆಗೆ ಮಾತುಕತೆಗೆ ಇರಾನ್ ಮುಂದಾಗಿಲ್ಲ. ಯಾವುದೇ ಮಾತುಕತೆ ಯೋಜನೆ ಕೂಡ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಅಮೆರಿಕ ಕದನ ವಿರಾಮವನ್ನ ಉಲ್ಲಂಘನೆಯನ್ನ ಮಾಡ್ತಾ ಇದೆ ಅನ್ನುವಂಥದ್ದು ಇರಾನ್ನ ಆರೋಪ. ಸೊ ಹಾಗಾಗಿ ನಾವು ಯುದ್ಧವನ್ನ ಬಯಸಲ್ಲ ಅಂತ ಇರಾನ್ನ ಅಧ್ಯಕ್ಷರು ಹೇಳ್ತಾ ಇದ್ದಾರೆ. ಯುದ್ಧವನ್ನ ಬಯಸೋದಿಲ್ಲ ಅಂತ ಹೇಳಿ. ಆದರೆ ಭಾರತದ ಹಡಗು ಬರಬೇಕಾದ್ರೆ ಅದರ ಮೇಲೆ ದಾಳಿ ಮಾಡಿದ್ದು ಏನಕ್ಕೆ? ಗುಂಡಿನ ದಾಳಿ ಮಾಡಿದ್ಯಾಕೆ? ಉತ್ತರ ಕೊಡಬೇಕಲ್ಲ ಇದಕ್ಕೆ. ಬಾಂಧವ್ಯ ಚೆನ್ನಾಗಿದೆ, ನಾವು ಆ ಬಾಂಧವ್ಯವನ್ನು ಮುಂದುವರ್ಸಕ್ಕೆ ನೋಡ್ತೀವಿ. ಎಲ್ಲ ಡ್ರಾಮಾ ಮಾಡ್ಕೊಂಡು ಕೂತ್ಕೊಳ್ಳೋದು. ಪ್ರಪಂಚದ ಮುಂದೆ ಒಂದು, ನಡ್ಕೊಳ್ಳುವಂಥದ್ದು ಒಂದು. ಸೇಮ್ ಅಮೆರಿಕ ಹೇಳೋ ರೀತಿಯಲ್ಲಿ ಒಂದು, ನಡ್ಕೊಳ್ಳೋದು ಒಂದು ಅಂತ ಹೇಳಿ. ಚೀನಾ ಹೇಗೆ ಕುತಂತ್ರ ಕೆಲಸ ಮಾಡುತ್ತೋ ಹಾಗೆ ಈ ಬೆಳವಣಿಗೆಯು ಕೂಡ ಅದೇ ರೀತಿಯಲ್ಲಿ ಆಗ್ತಾ ಇದೆ. ನನ್ನ ಸಹೋದ್ಯೋಗಿ ಈಗ ಪ್ರಕಾಶ್ ಶ್ರೀರಾಮ್ಪುರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಮೆಟ್ರೋ ಬ್ಯೂರೋಯಿಂದ. ಪ್ರಕಾಶ್, ಈಗ ಈ ಬೆಳವಣಿಗೆ ಭಾರಿ ಒಂದು ರೀತಿಯಲ್ಲಿ ಆತಂಕಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಪ್ರಪಂಚದಾದ್ಯಂತ. ಕಾರಣ ಅಮೆರಿಕ ನಾನು ಸಂಧಾನಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳುತ್ತೆ, ಕಳಿಸಿ ಕೂಡ ಕೊಡುತ್ತೆ. ಆದರೆ ಇರಾನ್ ನಾನೀಗ ಸಂಧಾನಕ್ಕೆ ಬರೋದಿಲ್ಲ ಅಂತ ಹೇಳುತ್ತೆ. ಅಂದರೆ ಇವರ ನಡುವೆ, ಗಂಡ ಹೆಂಡತಿ ನಡುವೆ ಕೂಸು ಬಡವಾಯಿತು ಅನ್ನೋ ರೀತಿಯಲ್ಲಿ ಈಗ ಪ್ರಪಂಚದಲ್ಲಿರುವಂಥ ರಾಷ್ಟ್ರಗಳು ತಲೆ ಕೆಡಿಸ್ಕೊಂಡು ಆರ್ಥಿಕವಾಗಿ ಮುಗ್ಗರಿಸಿ ಬೀಳಬೇಕು ಇವರಿಬ್ಬರ ನಡುವೆ ಪ್ರತಿಷ್ಠೆಗೋಸ್ಕರ. ಖಂಡಿತವಾಗ್ಲೂ ಕೂಡ ಈಗ ಇಡೀ ಜಾಗತಿಕ ಮಟ್ಟದಲ್ಲಿ ಈ ಎರಡನೇ ಮಾತುಕತೆ ಆಗುತ್ತಾ ಇಲ್ವಾ ಅನ್ನುವಂತಹ ಒಂದು ನಿರೀಕ್ಷೆಗಳು ದೊಡ್ಡ ಮಟ್ಟದಲ್ಲಿದ್ದಾವೆ. ಆದರೆ ಈ ಒಂದು ಮಾತುಕತೆಗೆ ಇದೀಗ ಅಮೆರಿಕ ಮುಂದಾಗಿದೆ. ನಾವು ಇಸ್ಲಾಮಾಬಾದ್ಗೆ ಹೋಗ್ತಾ ಇದ್ದೀವಿ, ನಮ್ಮ ನಿಯೋಗ ಹೋಗುತ್ತೆ, ಎರಡನೇ ಸುತ್ತಿನ ಮಾತುಕತೆಯಲ್ಲಿ ಕೂಡ ಚರ್ಚೆಗಳಾಗುತ್ತೆ ಅನ್ನುವಂಥದ್ದನ್ನು ಅಮೆರಿಕ ಸ್ಪಷ್ಟನೆ ಕೊಟ್ಟಿದೆ. ಆದರೆ ಇರಾನ್ ಮಾತ್ರ ಈ ಒಂದು ಸಭೆಗೆ ಬರೋದಿಲ್ಲ ಅನ್ನುವಂಥದ್ದನ್ನು ಈಗಾಗಲೇ ತಿರಸ್ಕಾರವನ್ನ ಮಾಡಿದೆ. ಹಾಗಿದ್ರೂ ಕೂಡ ಈಗ ಮಧ್ಯಸ್ಥಿಕೆಯನ್ನ ಈಗ ಪಾಕಿಸ್ತಾನ ವಹಿಸಿಕೊಂಡು ಇರಾನನ್ನ ಎರಡನೇ ಸುತ್ತಿನ ಮಾತುಕತೆಗೆ ಕರೆತರುವಂತಹ ಪ್ರಯತ್ನಗಳು ನಿರಂತರವಾಗಿ ಕೂಡ ಆಗ್ತಾ ಇದೆ. ಒಂದೊಮ್ಮೆ ಏನಾದರೂ ಎರಡನೇ ಸುತ್ತಿನ ಮಾತುಕತೆಗೆ ಇರಾನ್ ಬರಲಿಲ್ಲ ಅಂದ್ರೆ ಅನಿವಾರ್ಯವಾಗಿ ಈಗ ಕದನ ವಿರಾಮಕ್ಕೆ ಎಷ್ಟು ದಿನಗಳ ಡೆಡ್ಲೈನ್ ಅನ್ನು ಇತ್ತು ಅದು 12 ದಿನಗಳಲ್ಲಿ ಮುಗಿಯುತ್ತೆ. ಅದಾದ ಬಳಿಕ ಮತ್ತೆ ಪ್ರತಿದಾಳಿಗಳು ಕೂಡ ಆರಂಭ ಆಗುತ್ತೆ. ಆದರೆ ಈ ಬಾರಿ ಇರಾನ್ ಅನ್ನ ಸರ್ವನಾಶ ಮಾಡೋದಾಗಿ ಈಗ ಅಮೆರಿಕ ಕೂಡ ಶಪಥ ಮಾಡಿದೆ. ಆ ನಿಟ್ಟಿನಲ್ಲಿ ಆ ದಾಳಿಯ ತೀವ್ರತೆಗಳು ಕೂಡ ಹೆಚ್ಚಾಗುತ್ತೆ. ಮತ್ತಷ್ಟು ಮಧ್ಯಪ್ರಾಚ್ಯದಲ್ಲಿ ಸಂಘರ್ಷದ ಕಿಚ್ಚು ಹೊತ್ತಿ ಉರಿಯುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಈ ಮೂಲಕವಾಗಿ ಇಷ್ಟು ದಿನ ತೈಲದ ಅಭಾವ ಜೊತೆಗೆ ಬೇರೆ ಬೇರೆ ಕಚ್ಚಾ ವಸ್ತುಗಳ ಬೆಲೆ ಏರಿಕೆ ಏನಾಗಿತ್ತು ಅದು ದೊಡ್ಡ ಪ್ರಮಾಣದಲ್ಲಿ ಏರಿಕೆ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಜಾಗತಿಕ ಮಟ್ಟದಲ್ಲಿ ಮತ್ತಷ್ಟು ತಲ್ಲನ್ನು ಕೂಡ ಸೃಷ್ಟಿಯಾಗುತ್ತೆ. ಸೊ ಹೀಗಾಗಿ ಜಾಗತಿಕ ಮಟ್ಟದಲ್ಲಿ ನಾಳಿನ ಈ ಸಭೆ ಆಗುತ್ತಾ ಇಲ್ವಾ ಅನ್ನುವಂತಹ ದೊಡ್ಡ ಮಟ್ಟದಲ್ಲಿ ಆತಂಕಗಳು ಕೂಡ ಸೃಷ್ಟಿಯಾಗಿದೆ. ಸೊ ಈಗಾಗಲೇ ಪಾಕಿಸ್ತಾನದಲ್ಲಿ ಇಸ್ಲಾಮಾಬಾದ್ನಲ್ಲಿ ಈ ಎರಡನೇ ಸುತ್ತಿನ ಮಾತುಕತೆಯನ್ನ ಆಯೋಜನೆ ಮಾಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಜೊತೆಗೆ ದೊಡ್ಡ ಪ್ರಮಾಣದಲ್ಲಿ ಭದ್ರತೆಗಳನ್ನು ಕೂಡ ನಿಯೋಜನೆ ಮಾಡಿಕೊಳ್ಳಲಾಗಿದೆ. ಅಲ್ಲಿನ ಸರ್ಕಾರಿ ಕಚೇರಿಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಜೊತೆಗೆ ಒಂದೊಂದು ರಸ್ತೆಗಳಲ್ಲಿ ಕೂಡ ಈಗ ಸೇನೆಯ ಭದ್ರತೆಯನ್ನು ಕೂಡ ಹೆಚ್ಚು ಮಾಡಿಕೊಳ್ಳಲಾಗಿದೆ. ಖಾಸಗಿ ಹೋಟೆಲ್ಗಳ ಮೇಲೆ ತೀವ್ರ ನಿಗಾವನ್ನು ಕೂಡ ವಹಿಸಲಾಗಿದೆ. ಸೊ ಒಂದು ರೀತಿಯಲ್ಲಿ ಕಂಪ್ಲೀಟ್ ಯಾವ ಖಾಸಗಿ ಹೋಟೆಲ್ನಲ್ಲಿ ಸಭೆಗೆ ಆಯೋಜನೆಯನ್ನು ಮಾಡಲಾಗಿದೆ ಅಲ್ಲಿ ಒಂದೊಂದು ಹೆಜ್ಜೆಗೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಭದ್ರತೆಯನ್ನು ನಿಯೋಜನೆ ಮಾಡಲಾಗಿದೆ. ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆಯೂ ಕೂಡ ಇದೀಗ ಇರಾನ್ ಈ ಒಂದು ಮಾತುಕತೆಗೆ ಬರುತ್ತೋ ಇಲ್ವೋ ಅನ್ನುವಂತಹ ಒಂದಿಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಈಗ ಇರಾನ್ನ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಅವರನ್ನು ಕೂಡ ಮನವೊಲಿಸುವಂತಹ ಕಸರತ್ತುಗಳು ನಿರಂತರವಾಗಿ ಪಾಕಿಸ್ತಾನದಿಂದ ಆಗ್ತಾ ಇದೆ. ಆದರೆ ಈ ಒಂದು ಬೆಳವಣಿಗೆಗಳು ಏನಿದಾವೆ ಜಾಗತಿಕ ಮಟ್ಟದಲ್ಲಿ ಒಂದಿಷ್ಟು ಕುತೂಹಲವನ್ನು ಕೂಡ ಉಂಟು ಮಾಡ್ತಾ ಇದೆ. ಅಂದರೆ ಇಲ್ಲಿ ತನಕಲೂ ಕೂಡ ಈಗ ದೊಡ್ಡ ಮಟ್ಟದಲ್ಲಿ ಆರ್ಥಿಕತೆ ಮತ್ತೆ ರಾಜತಾಂತ್ರಿಕ ವಿಚಾರವಾಗಿ ಕೂಡ ಕೇವಲ ಅಮೆರಿಕ ಮತ್ತೆ ಇರಾನ್ಗೆ ಮಾತ್ರ ಸಮಸ್ಯೆಗಳಾಗಿರಲಿಲ್ಲ. ಮಧ್ಯಪ್ರಾಚ್ಯ ರಾಷ್ಟ್ರಗಳಿಂದ ಏನು ವ್ಯಾವಹಾರಿಕವಾಗಿ ಬೇರೆ ಬೇರೆ ರಾಷ್ಟ್ರಗಳಿಗೆ ಇದ್ದಂಥ ಸಂಬಂಧಗಳೇನಿದ್ವು ಅದರಲ್ಲಿ ಕೂಡ ಒಂದಿಷ್ಟು ಒಡಕುಗಳು ಬಿಕ್ಕಟ್ಟುಗಳು ಕೂಡ ಮೂಡಿದ್ವು. ಸೊ ಅದೆಲ್ಲವೂ ಕೂಡ ಈ ಒಂದು ಮಾತುಕತೆಯ ಮೂಲಕವಾಗಿ ಬಗೆಹರುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಸುಮಾರು ರಾಷ್ಟ್ರಗಳು ಕೂಡ ಇದ್ವು. ಆದರೆ ಈ ಒಂದು ಬೆಳವಣಿಗೆಗಳನ್ನು ನೋಡ್ತಾ ಇದ್ರೆ ಈ ಒಂದು ಮಾತುಕತೆ ಯಶಸ್ಸು ಆಗಲಿಲ್ಲ ಅಂದರೆ ಮತ್ತಷ್ಟು ಬೇರೆದೇ ಆಯಾಮಗಳನ್ನು ಪಡೆದುಕೊಳ್ಳುವಂತಹ ಆತಂಕದ
ಸನ್ನಿವೇಶಗಳು ಕೂಡ ಸೃಷ್ಟಿಯಾಗಿದ್ದಾವೆ. ನಾಳೆ ತನಕಲೂ ಕೂಡ ಏನಾಗುತ್ತೆ ಅನ್ನುವಂಥದ್ದು ಈಗ ಕುತೂಹಲವನ್ನು ಕೂಡ ಎದುರು ನೋಡ್ತಾ ಇದೆ ಈಗ ಜಾಗತಿಕ ಮಟ್ಟದಲ್ಲಿ ಹಲವು ರಾಷ್ಟ್ರಗಳು. ಅರುಣ್ ಬಡಿಗೇರ್. ಓಕೆ, ಪ್ರಕಾಶ್ ಶ್ರೀರಾಮ್ಪುರ್ ಹಾಗೆ ಸಂಪರ್ಕದಲ್ಲಿರಿ, ವಾಪಸ್ ಬರ್ತೀನಿ ನಿಮ್ಮ ಹತ್ರ.